ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜು ಅಂತ ಎಕೋಸೋಚ್ ಸೋಲಾರ್ ಇಂದ ಬರ್ತಾ ಇದ್ದೀನಿ. ನಿಮ್ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ರಾಜೇಶ್ ಅಂತ. ನಾವಿರೋದು ಇವಾಗ ನಿವಾಸ ಇದು ಕೋರಮಂಗಲಲ್ಲಿ. ನಮ್ಮ ವೃತ್ತಿ ಏನಂದ್ರೆ ನಾವು ಇಂಜಿನಿಯರು, ಸೈಬರ್ ಪ್ರೊಫೆಷನಲ್ಲು, ರಿಯಲ್ ಎಸ್ಟೇಟು ಮತ್ತೆ ಅಗ್ರಿಕಲ್ಚರು. ಮತ್ತೆ ಈ ಕಟ್ಟಡದಲ್ಲಿ 11 ಮನೆ ಇದೆ. ನಾವು ಈ 11 ಮನೆಗಳ ಮೇಲೆ ರೂಫ್ ಮೇಲೆ ಇದೆ ಇವಾಗ. ಸೋಲಾರ್ ಹಾಕಿಸ್ಬೇಕು ಅಂತ ನಿಮ್ಗೆ ಏನ್ ಇದಾಗಿದೆ? ನನಗೆ ತುಂಬಾ ದಿನದಿಂದ ಒಂದು ಕಾಳಜಿ ಇತ್ತು. ಇದು ಸೋಲಾರನ್ನು ಇನ್ಸ್ಟಾಲ್ ಮಾಡಬೇಕು, ನಾವು ಉತ್ಪನ್ನ ಮಾಡಿಬಿಟ್ಟು ನಾವು ಬೇರೆ ಅವ್ರಿಗೆ ಕೊಡಬೇಕು ಅಂತ. ಸೊ ಆ ರೀತಿಯಿಂದ ನಾನು ಇಕೋಸೋಚ್ ಅವ್ರನ್ನ ಭೇಟಿ ಮಾಡಿದೆ ಇದರ ಬಗ್ಗೆ. ಸೊ ಎಕೋಸೋಚ್ ಸೋಲಾರ್ ನಿಮ್ಗೆ ರೆಕಮೆಂಡೇಶನ್ ಅಂದ್ರೆ ಯಾವ ರೀತಿ ಎಕೋಸೋಚ್ ನೀವು ಕಾಂಟ್ಯಾಕ್ಟ್ ಮಾಡುತ್ತೆ ಸರ್? ತುಂಬಾ ಒಳ್ಳೆ ಹೆಸರಿತ್ತು ಅವ್ರಿಗೆ, ಅದಕ್ಕಾಗಿ ನಾನು ಅವ್ರನ್ನ ಭೇಟಿ ಮಾಡಿದೆ. ಮತ್ತೆ ಅವರು ಎಸ್ಟಿಮೇಷನ್ ಕೊಟ್ಟರು, ಮತ್ತೆ ಎಲ್ಲ ಅವರೇ ಮಾಡಿದ್ರು ಕೆಲಸ. ನಾನು ಅವ್ರ ಇನ್ಸ್ಟಾಲೇಷನ್ ಮಾಡೋ ದಿವಸ ನಾನು ಈ ಜಾಗದಲ್ಲಿ ಇರಲಿಲ್ಲ. ಎಲ್ಲ ಅವರೇ ಪ್ರೊಫೆಷನಲ್ ಆಗಿ ಮಾಡಿದ್ರು. ಇವಾಗ ಕೆಳಗಡೆ ಬಲಾಸ್ಟ್ ಇತ್ತು, ಎಲ್ಲ ಅವರೇ ಬಂದು ಮಾಡಿದ್ರು. ಮತ್ತೆ ಇದು ಇನ್ಸ್ಟಾಲೇಷನ್ ಮಾಡೋಕ್ಕೆ ಬೇರೆ ಟೀಮ್ ಬಂತು, ವೈರಿಂಗ್ ಮಾಡೋಕ್ಕೆ ಬೇರೆಯವರು, ಮತ್ತೆ ಮೇನ್ ಮೀಟರ್ ವೈರಿಂಗ್ ಮಾಡೋದಕ್ಕೆ ಬೇರೆಯವರು ಬಂದರು, ಕಮಿಷನಿಂಗ್ ಮಾಡೋದಕ್ಕೆ ಬೇರೆಯವರು. ತುಂಬಾ ಪ್ರೊಫೆಷನಲ್ ಆಗಿ ಕೆಲಸ ಮಾಡಿದ್ದಾರೆ ಎಕೋಸೋಚ್ ಅವರು. ಎಕೋಸೋಚ್ ಜೊತೆ ನೀವು ಕಾಂಟ್ಯಾಕ್ಟ್ ಆದ್ಮೇಲೆ ಸೊ ಅವ್ರ ಕಮ್ಯುನಿಕೇಶನ್ ಹೆಂಗಿತ್ತು? ಸೊ ನಿಮ್ ಜೊತೆ ಸೇಲ್ಸ್ ಪರ್ಸನ್ ಆಗಿರ್ಬೋದು, ಬೇರೆ ಬೇರೆ ಟೀಮ್ ಆಗಿರ್ಬೋದು, ನೀವು ಅವ್ರ ಜೊತೆ ಹೆಂಗೆ ಕಮ್ಯುನಿಕೇಶನ್ ಇತ್ತು? ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು? ನನಗೆ ತುಂಬಾ ಬೇಗ ರೆಸ್ಪಾನ್ಸ್ ಮಾಡ್ತಿದ್ರು. ಏನಾದ್ರು ಕಮ್ಯುನಿಕೇಶನ್, ಏನಾದ್ರು ತಿಳ್ಕೋಬೇಕು ಅಥವಾ ಏನಾದ್ರು ಕೊಟೇಶನ್ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ರು. ಎಷ್ಟು ಕಿಲೋವ್ಯಾಟ್ ನೀವು ಹಾಕಿಸ್ಕೊಂಡಿದ್ದೀರಾ ಸರ್? ನಾವಿಲ್ಲಿ 6 ಕಿಲೋವ್ಯಾಟ್ ಹಾಕ್ಸ್ಕೊಂಡಿದ್ವಿ. ನೋಡಿ ಇದೆಲ್ಲ ಇದು 6 ಕಿಲೋವ್ಯಾಟ್. ಇಲ್ಲಿ ಒಂದು 11 ಪ್ಯಾನಲ್ ಬಂದಿದೆ ಈ ತರದ್ದು. ಸೊ 6 ಕಿಲೋವ್ಯಾಟ್. ಸೊ ಮತ್ತೆ ಇದ್ರ ಕೆಳಗಡೆ ನೋಡಿದ್ರೆ ನೀವು ಇದರಲ್ಲಿ ಕೆಳಗಡೆ ಮೈಕ್ರೋ ಇನ್ವರ್ಟರ್ಸ್ ಅಂತ ಹಾಕಿದ್ದಾರೆ, ಎನ್ಫೇಸ್ ಮೈಕ್ರೋ ಇನ್ವರ್ಟರ್ಸ್. ಸೊ ಎಲ್ಲ ಅದು DC to AC ಕನ್ವರ್ಷನ್ ಎಲ್ಲ ಇಲ್ಲೇ ಆಗ್ಬಿಡುತ್ತೆ, ರೂಫ್ ಟಾಪ್ ಮೇಲೆ ಆಗ್ಬಿಡುತ್ತೆ. ಮತ್ತೆ ಇಲ್ಲಿಂದ ಕೆಳಗಡೆ ಹೋಗುತ್ತೆ, ಕೆಳಗಡೆ ಅದು ಇದಾಗುತ್ತೆ, ಅದು ಬೈಡೈರೆಕ್ಷನಲ್ ಮೀಟರ್ ಇದೆ. ಸೊ ಅಲ್ಲಿಂದ ಬೆಸ್ಕಾಮ್ ಹೋಗುತ್ತೆ. ಏನಾದ್ರು ಇಂಟರ್ನಲ್ ಯೂಸೇಜ್ ಇದ್ರೆ ಅದಲ್ಲೇ ಯೂಟಿಲೈಸ್ ಆಗುತ್ತೆ. ಎಕೋಸೋಚ್ ಕಾಂಟ್ಯಾಕ್ಟ್ ಆಗೋಕ್ಕೂ ಮುಂಚೆ ಸೋಲಾರ್ ಬಗ್ಗೆ ನಿಮ್ಗೆ ಐಡಿಯಾ ಏನಿತ್ತು? ನನಗೆ ಐಡಿಯಾ ಇತ್ತು, ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಎಲೆಕ್ಟ್ರಾನಿಕ್ಸ್. ಸೊ ನನಗೆ ಈ ಫೋಟೋ ವೋಲ್ಟಾಯಿಕ್ಸ್ ಬಗ್ಗೆ ನನಗೆ ತುಂಬಾ ನಾಲೆಡ್ಜ್ ಇತ್ತು ಅವಾಗಲೇ. ಸೊ ಅದು ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ಸೊ ನಾನು ಈ ವರ್ಷ ಅದು ಇನ್ಸ್ಟಾಲ್ ಮಾಡಿಸಿದೆ. ಸೊ ಸೋಲಾರ್ ಬರೋದ್ರಿಂದ ನಿಮ್ಗೆ ಬೆನಿಫಿಟ್, ಎಲೆಕ್ಟ್ರಿಸಿಟಿ ಬಿಲ್ ಬೆನಿಫಿಟ್ ಬಿಟ್ಟು ನಿಮ್ಗೆ ಬೇರೆ ಎಲ್ಲ ಏನ್ ಸೋಲಾರ್ ಇಂದ ಯುಟಿಲೈಸೇಷನ್ ಇದೆ ಅಂತ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ನಮಗೆ ಇವಾಗ ನೋಡಿ ಇದರಲ್ಲಿ ಉತ್ಪನ್ನ ಆಗತ್ತೆ. ಉತ್ಪನ್ನ ಆಗಿದ್ದು ಜಾಸ್ತಿ ಉತ್ಪನ್ನ ಆಗಿರೋದು ನಾವು ಆಚೆ ಕಳಿಸ್ತೀವಿ. ಸೊ ಬಿಲ್ಲರ್ ಮೈನಸ್ ಆಗಿ ಬರುತ್ತೆ. ಮತ್ತೆ ಅಡಿಷನಲ್ ನಮಗೆಲ್ಲ ಕ್ಯಾಶ್ ರೀಪೇ ಆಗುತ್ತೆ, ರಿಯಂಬರ್ಸ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಇದಲ್ದಿರ ನಾವು ಸೋಲಾರ್ ವಾಟರ್ ಹೀಟರ್ಸ್ ಇದೆ, ಎಲ್ಲ ಇನ್ಸ್ಟಾಲ್ ಮಾಡಿದೀವಿ ಇಲ್ಲಿ. ಸೊ ಇದರಿಂದ ತುಂಬಾ ನನಗೆ ಉಳಿತಾಯ ಆಗ್ತಿದೆ. ಸೊ 7,000 rupees ಬರೋದು ಇವಾಗ ಬರೀ 800 rupees ಬರ್ತಾ ಇದೆ ಇವಾಗ ಬಿಲ್ಲು. ಸೊ ನೀವು ಎಕೋಸೋಚ್ ನ ರೆಕಮೆಂಡ್ ಮಾಡ್ತೀರಾ? ಸೊ ಸರ್ವಿಸ್ ಚೆನ್ನಾಗಿದೆಯಾ? ಸರ್ವಿಸ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರ್ತಿದ್ದಾರೆ ಪ್ಯಾನಲ್ ಬೋರ್ಡ್ ಅಲ್ಲಿ. ಸೊ ಅದು ಯಾವಾಗ ಟ್ರಿಪ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅಲ್ಲೇನಾದ್ರು ಬಜರ್ ಸೌಂಡ್ ಬಂದ್ರೆ ಅವಾಗ ಟ್ರಿಪ್ ಮಾಡ್ತೀವಿ ನಾವು. ಸೊ ಅವಾಗ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಹೋಗುತ್ತೆ ಅವ್ರಿಗೆ. ಮತ್ತೆ ಅದಲ್ಲದೆ ಈ ಎನ್ಫೇಸ್ ಅಲ್ಲಿ ಆನ್ಲೈನ್ ನೋಡ್ಬೋದು, ಡೈಲಿ ಎಷ್ಟು ಜನರೇಷನ್ ಆಗಿದೆ, ಎಷ್ಟೆಷ್ಟು ಯೂನಿಟ್ ಜನರೇಟ್ ಆಗಿದೆ, ಮತ್ತೆ ಒಂದೊಂದು ಪ್ಯಾನಲ್ ಅಲ್ಲಿ ಎಷ್ಟು ಉತ್ಪನ್ನ ಆಗಿದೆ, ಅದೆಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಅದು ಮೈಕ್ರೋ ಇನ್ವರ್ಟರ್ ಇನ್ಸ್ಟಾಲ್ ಮಾಡಿ ಇದೆಲ್ಲ ಪ್ರಯೋಜನ ಆಗುತ್ತೆ. ಸೊ ಇಷ್ಟೆಲ್ಲ ಟೆಕ್ನಾಲಜೀಸ್ ನಿಮ್ಗೆ ಆಫ್ಟರ್ ಡಿಸ್ಕಷನ್ ಅಲ್ಲಿ ಬಂತ ಅಥವಾ ಸೊ ಇದೆಲ್ಲ ನಿಮ್ಗೆ ಬಿಫೋರ್ ಸೇಲ್ಸ್ ಅಂದ್ರೆ ಸೇಲ್ಸ್ ಪರ್ಸನ್ ನಿಮ್ಗೆ ಕನೆಕ್ಟ್ ಆದ ತಕ್ಷಣ ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಅವೇರ್ನೆಸ್? ಸೇಲ್ಸ್ ಪರ್ಸನ್ ಕನೆಕ್ಟ್ ಆದ್ಮೇಲೆ ನನಗೆ ಇದೆಲ್ಲ ಈ ಮೈಕ್ರೋ ಇನ್ವರ್ಟರ್ ಅಂದ್ರೆ ಏನು, ಮತ್ತೆ ಸ್ಟ್ರಿಂಗ್ ಇನ್ವರ್ಟರ್ ಅಂದ್ರೆ ಏನು, ಇದೆಲ್ಲ ಇನ್ಫಾರ್ಮೇಶನ್ ಬಂತು. ನಿಮ್ಗೆ ಎಷ್ಟು ಇಂಪ್ರೆಸ್ ಮಾಡ್ತು ಅಂದ್ರೆ ನಿಮ್ಗೆ ಎಕೋಸೋಚ್ ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಇಕೋಸೋಚ್ ಇಂದ ನನಗೆ ಆಕ್ಚುಲಿ ಬೇರೆಯವ್ರಿಗಿಂತೂ ಕೊಟೇಶನ್ ಕಡಿಮೆ ಮಾಡಿದ್ರು ಇವರು. ಮಿನಿಮಮ್ ಕಾಸ್ಟ್ ಅಲ್ಲಿ ಮಾಡ್ತಾರೆ, ಪ್ರೊಫೆಷನಲ್ ಆಗಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಅದರಿಂದ ಬೆನಿಫಿಟ್ಸ್ ಇದೆ ನನಗೆ. ಸೊ ಅದಕ್ಕಾಗಿ ಒಳ್ಳೇದು ಅನಿಸ್ತದೆ. ಟೆಕ್ನಾಲಜಿ ವೈಸ್ ಇವರು ಲೇಟೆಸ್ಟ್ ಟೆಕ್ನಾಲಜಿ ಯೂಟಿಲೈಸ್ ಮಾಡ್ತಾರೆ. ಇದು ಎನ್ಫೇಸ್ ಮೈಕ್ರೋ ಇನ್ವರ್ಟರ್ಸ್ ಅಂತ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಮೈಕ್ರೋ ಇನ್ವರ್ಟರ್ಸ್ ಇಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಪ್ಯಾನೆಲ್ಗೆ ಒಂದು ಇನ್ವರ್ಟರ್ ಇಟ್ಟಿರ್ತಾರೆ ಕೆಳಗಡೆ. ಆ ಇನ್ವರ್ಟರ್ ಅಲ್ಲೇ ಡಿಜಿಟಲ್ DC to AC ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಆಗ್ಬಿಟ್ಟು ಇಲ್ಲೇ ಹೋಗುತ್ತೆ ಕೆಳಗಡೆ. ಮತ್ತೆ ಇನ್ವರ್ಟರ್ ಬೇಕಾಗಿಲ್ಲ, ಇಲ್ಲೇ ಸೀರೀಸ್ ಪ್ಯಾರಲಲ್ ಆಗ್ಬಿಟ್ಟು ಕೆಳಗಡೆ ಹೋಗುತ್ತೆ. ಸೊ ಅದು ಪ್ಲಸ್ ಅಡ್ವಾಂಟೇಜ್ ಆಗುತ್ತೆ.
ಮತ್ತೆ ಇನ್ನೊಂದೇನಂದ್ರೆ ಇವರು ಇಕೋಸೋಚ್ ಅವರು ಪ್ಲಾಟಿನಂ ಪಾರ್ಟ್ನರ್ಸು ಎನ್ಫೇಸ್ಗೆ. ಮತ್ತೆ ಇನ್ನೊಂದು ಏನಂದ್ರೆ ಅಡ್ವಾಂಟೇಜು ಅವ್ರದ್ದು ಇಂಟರ್ನೆಟ್ ಕನೆಕ್ಟ್ ಆಗಿರುತ್ತೆ. ನಾವು ಸೆಲ್ ವೈಸು ಡೀಟೇಲ್ಸ್ ನೋಡ್ಬೋದು, ಉತ್ಪನ್ನ ಎಷ್ಟಾಗಿದೆ, ಡೇ ವೈಸ್ ಎಷ್ಟಾಗಿದೆ, ಅವರ್ ವೈಸ್ ಎಷ್ಟಾಗಿದೆ, ಮತ್ತೆ ಮಂತ್ಲಿ, ಇಯರ್ಲಿ, ಲೈಫ್ ಟೈಮ್ ಎಷ್ಟು ಜನರೇಟ್ ಆಗಿದೆ, ಇದೆಲ್ಲ ನಮಗೆ ಕಾಣಿಸುತ್ತೆ. ನಮ್ಮ ಆ್ಯಪ್ ಮೂಲಕ ಎಲ್ಲ ಗೊತ್ತಾಗುತ್ತೆ ನಮಗೆ. ಸೊ ನಮಗೆ ರೆಗ್ಯುಲರ್ ಮಾನಿಟರಿಂಗ್ ಫೆಸಿಲಿಟೀಸ್ ಆಗುತ್ತೆ. ಮತ್ತೆ ಇಕೋಸೋಚ್ ಅವರು ಮಾನಿಟರ್ ಮಾಡ್ತಾರೆ. ಸೊ ಅವ್ರಿಗೂ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇದೆ, ಅವರು ಮಾನಿಟರ್ ಮಾಡ್ತಾರೆ, ಅವ್ರಿಗೂ ಗೊತ್ತಾಗುತ್ತಲ್ಲ ಎಷ್ಟು ಜನರೇಟ್ ಆಗ್ತಿದೆ ಅಲ್ಲ. ಇದೊಂದು ಪ್ರಯೋಜನ, ಅದೊಂದು ಅಡ್ವಾಂಟೇಜ್ ಇಕೋಸೋಚ್ ಇಂದ ಅವರು ಮೈಕ್ರೋ ಇನ್ವರ್ಟರ್ಸ್ ಇನ್ಫೇಸ್ ಅವರು ಆಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸ್ವಿಚಿಂಗ್ ಟು ಸೋಲಾರ್ ವಿತ್ ಇಕೋಸೋಚ್. ನಾವು ಇನ್ನು ಮುಂದೆ ಏನಾದರೂ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೂ ಮಾಡ್ತೀವಿ. 6 ಕಿಲೋವ್ಯಾಟ್ ನ ಮತ್ತೆ 11 ಕಿಲೋವ್ಯಾಟ್ ಮಾಡಬಹುದು, ಅದು ಯೋಚನೆ ಮಾಡ್ತಿದೀವಿ ಅದ್ರ ಬಗ್ಗೆ. ಮತ್ತೆ ಇಲ್ಲಿ ತುಂಬಾ ಕಟ್ಟಡಗಳು ಕಾಣಿಸುತ್ತೆ, ಇಲ್ಲಿ ತುಂಬಾ ಜನ ಇನ್ಸ್ಟಾಲ್ ಮಾಡಿದ್ದಾರೆ, ಬಟ್ ಯಾರು ಇಲ್ಲಿ ಮೈಕ್ರೋ ಇನ್ವರ್ಟರ್ ಇನ್ಸ್ಟಾಲ್ ಮಾಡಿಲ್ಲ, ಮತ್ತೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಮಾಡಿಲ್ಲ. ಸೊ ಇದೆಲ್ಲ ತುಂಬಾ ಒಳ್ಳೇದು ಅನ್ಸುತ್ತೆ. ಅವ್ರಿಗೆ ತುಂಬಾ ಇನ್ಸ್ಟಾಲೇಷನ್ ಮಾಡಬೇಕು, ಸೋಲಾರ್ ಇನ್ಸ್ಟಾಲೇಷನ್ ಎಲ್ಲ ಇಕೋಸೋಚ್ ಜನ ಮಾಡಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತೇನೆ. ಥ್ಯಾಂಕ್ ಯು ಸರ್.